ಮಂಗಳೂರಿನ ಬ್ರೂಟಲ್ ಮರ್ಡರ್ ಪ್ರಕರಣ, ಸೌಜನ್ಯ ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿಯಲ್ಲಿ ನಾಳೆ ಮಹಿಳಾ ಹೋರಾಟ ನಡೆಯಲಿದೆ. ಭಾರೀ ಸಂಖ್ಯೆಯಲ್ಲಿ ಜನ ಸೇರಿಸಿ ಹೋರಾಟ, ಕೊಂದವರು ಯಾರು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಮಹಿಳಾ ಸಮಾವೇಶ. 12-13 ವರ್ಷ ಆಯಿತು ಅನ್ಸುತ್ತೆ. ಈಗ ಅದೇ ಕೊಂದವರು ಯಾರು ಅನ್ನೋ ಒಂದು ಕೂಗು ಅದು ಇನ್ನೂ ನಿಂತಿಲ್ಲ ರಾಜ್ಯದಲ್ಲಿ. ಕೊಂದವರು ಯಾರು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಮಹಿಳಾ ಸಮಾವೇಶ, ಜಾಥಾ ಜೊತೆಗೆ ಬೃಹತ್ ಸಮಾವೇಶ ನಡೆಯುತ್ತೆ. ನ್ಯಾಯಕ್ಕಾಗಿ ರಾಜ್ಯದ ಅನೇಕ ಕಡೆಗಳಿಂದ ಮಹಿಳೆಯರ ಆಗಮನ ಆಗ್ತಾ ಇದೆ ಅಂತ. ನಾಳೆ 10 ಗಂಟೆಗೆ ಶುರುವಾಗುತ್ತೆ ಬೆಳ್ತಂಗಡಿಯಲ್ಲಿ ನಾಳೆ ಬೆಳಗ್ಗೆ ಮಹಿಳಾ ಸಮಾವೇಶ ಪ್ರಾರಂಭ ಆಗುತ್ತೆ 10 ಗಂಟೆಗೆ. ಬೆಳ್ತಂಗಡಿಯಲ್ಲಿ ನಾಳೆ ಮಹಿಳಾ ಹೋರಾಟ ಪ್ರಾರಂಭ. ಭಾರೀ ಸಂಖ್ಯೆಯಲ್ಲಿ ಜನ ಸೇರಿಸಿ ಹೋರಾಟ. ಈ ಹಿಂದೆನೇ ಅನುಮತಿ ಪಡೆಯೋ ಕೆಲಸಗಳೆಲ್ಲ ಆಗಿರುತ್ತವೆ. ಇಲ್ಲಾಂದ್ರೆ ಏಕಾಏಕಿ ಸೇರಿ ಪ್ರತಿಭಟನೆ ಅಥವಾ ಹೋರಾಟ ಮಾಡೋದಕ್ಕಾಗಲ್ಲ. ಕೊಂದವರು ಯಾರು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಮಹಿಳಾ ಸಮಾವೇಶ. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಸಮಾನ ಮನಸ್ಕ ಸಂಘಟನೆಗಳು ಸೇರಿ ನಾಳೆ ಅನೇಕ ಮಹಿಳಾ ಸಂಘಟನೆಗಳು ಬೆಳ್ತಂಗಡಿಯ ಭೂಮಿಯಲ್ಲಿ ನಿಂತ್ಕೊಂಡು ಸೌಜನ್ಯ ಪರ ರಣಕಹಳೆಯನ್ನ ಮೊಳಗಿಸುತ್ತೆ. ಕೊಂದವರು ಯಾರು ಅಂತ ಬೇಕಲ್ಲ. ಒಂದು ದೊಡ್ಡ ಹೆಗಣ ಹೋಗಿ ಸೌಜನ್ಯಾಳ ಬಾಡಿಯನ್ನು ಎಳ್ಕೊಂಡು ಬಂದು ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಲ್ಲ. ಯಾವುದೋ ವ್ಯಾಘ್ರ, ಯಾವುದೋ ಕಾಡು ಮೃಗ ಆಕೆಯ ದೇಹವನ್ನು ಕಚ್ಚಿ ತಿಂದು ರೇಪ್ ಮಾಡಿದ್ದಲ್ಲ. ಪ್ರಾಣಿಗಳು ಕೂಡ ಹೆಣ್ಣು ಮಕ್ಕಳ ದೇಹವನ್ನು ನೋಡಿ ರೇಪ್ ಮಾಡಬೇಕು ಅಂತ ಹೇಳಿ ಪ್ರವೋಕಿಗೆ ಒಳಗಾಗೋದಿಲ್ಲ. ಆ ನಾಯಿ ಬುದ್ಧಿ ಇರೋದು ಮನುಷ್ಯನಿಗೆ ಮಾತ್ರ. ಆಕೆಯನ್ನ ಎಳೆದೊಯ್ದು ಆಕೆಯ ದೇಹದ ಒಂದೊಂದು ಭಾಗವನ್ನ ವಿಕೃತವಾಗಿ ಸುಖಿಸಿದ್ದಲ್ಲದೆ ಆಕೆಯ ಪವಿತ್ರ ಭಾಗಕ್ಕೂ ಕೂಡ ಗಾಯ ಮಾಡಿ ಆಕೆಯನ್ನು ಅತ್ಯಂತ ಪೈಶಾಚಿಕವಾಗಿ ತಿಂದು ಬಿಸಾಕಲಾಗಿತ್ತು. ಇದು ಸತ್ಯ ಅಲ್ವಾ? ಸತ್ಯ. ಹೇಳೋದಕ್ಕೂ ಕೂಡ ಅತ್ಯಂತ ಕಠಿಣ ಎನ್ನಿಸೋ ರೀತಿಯಲ್ಲಿ ಆಕೆಯನ್ನ ಭೀಕರತೆಯಲ್ಲೊಂದು ಬರ್ಬರತೆ ಅನ್ನೋ ಥರ ಅದನ್ನು ವಿವರಿಸೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಆ ಮಟ್ಟಕ್ಕೆ ಆಕೆಯ ದೇಹವನ್ನು ಮಾಡಲಾಗಿತ್ತು. ಖಾಲಿ ಹೊಟ್ಟೆಯಲ್ಲಿದ್ಲಂತೆ ಹುಡುಗಿ, ಏನೂ ತಿಂದಿರಲಿಲ್ವಂತೆ. ಆ ಹೆಣ್ಣು ಮಗಳನ್ನು ಅತ್ಯಂತ ಬ್ರೂಟಲ್ ಆಗಿ ಕೊಲ್ಲಲಾಗಿತ್ತು. ಆದರೆ ಕೊಂದವರು ಯಾರು ಅನ್ನೋದಕ್ಕೆ ಅಥವಾ ಈ ಕೊಂದವರು ಯಾರು ಅನ್ನೋದನ್ನು ಪತ್ತೆ ಹಚ್ಚುವಂತಹ ಒಬ್ಬನೇ ಒಬ್ಬ ಗಂಡಸು ನಮ್ಮ ರಾಜ್ಯದಲ್ಲಿ ಇಲ್ಲ. ಒಬ್ಬನೇ ಒಬ್ಬ ಗಂಡಸು ಇಂಥವನೇ ಕೊಂದಿರೋದು. ಕೊಲೆಯಾಗಲ್ಪಟ್ಟ ಮನೆಯ ಎದುರು ಹಂತಕನ ಕೂದಲಿತ್ತು ಅನ್ನೋ ಕಾರಣಕ್ಕೆ ಆ ಕೂದಲನ್ನ ಹಿಡ್ಕೊಂಡು ಹಂತಕನನ್ನು ಹಿಡಿದಿರುವಂಥ ಪೊಲೀಸ್ನವರೆಲ್ಲ ನಮ್ಮ ರಾಜ್ಯದಲ್ಲಿದ್ದಾರೆ. ವೀರಪ್ಪನ್ನ ಹಿಡ್ಕ ಬಂದ ಪೊಲೀಸ್ ಇಲ್ವಾ ನಮ್ಮ ರಾಜ್ಯದಲ್ಲಿ? ಸಂಗ್ರಾಮ್ ಸಿಂಗ್ನಂಥ ಪೊಲೀಸ್ನವರು. ಆದರೆ ಈ ಹೆಣ್ಣು ಮಗಳನ್ನು ಕೊಂದವರು ಯಾರು ಅಂತ ಹುಡುಕೋದು ಬಹಳಷ್ಟು ಕಷ್ಟ ಆಗಿದೆ ಪೊಲೀಸ್ನವರಿಗೆ. ಬಾಯಿಗೆ ಬೆರಳಿಡ್ಕತ್ತಾರಂತ, ನಮಗೆ ಸಿಗ್ತಿಲ್ಲ, ಅವನೆಲ್ಲ ಓಡೋಗವನೆ. ಚಾಲೆಂಜಿಂಗ್ ಆದಂತಹ ಪ್ರಕರಣಗಳು, ಎಂತೆಂಥ ಕೇಸ್ಗಳನ್ನು ಭೇದಿಸಿರೋ ಪೊಲೀಸ್ನವರೆಲ್ಲ ಇದ್ದಾರೆ. ಹೌದು, ತನಿಖಾ ತಂಡದಿಂದಲೂ ಕೂಡ ಇನ್ವೆಸ್ಟಿಗೇಷನ್ ಆಗಲ್ಪಟ್ಟಂತಹ ಪ್ರಕರಣ. ಗೃಹ ಸಚಿವರಿಗೂ ಸಿಎಂಗೂ ಎಲ್ಲ ಟೆನ್ಷನ್ ತಂದಿಟ್ಟಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಇನ್ನೂ ಯಾರು ಕೊಂದವರು ಯಾರು ಅನ್ನೋದು ಇನ್ನೂ ಕೂಡ ವಿವಾದ. ಒಟ್ಟಾರೆ ನಾಳೆ ಬೆಳ್ತಂಗಡಿಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗಿನ ಸಮಾವೇಶ ನಡೆಯುತ್ತೆ. ಕೊಂದವರು ಯಾರು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಮಹಿಳಾ ಸಮಾವೇಶ, ಜಾಥಾ ಜೊತೆಗೆ ಬೃಹತ್ ಸಮಾವೇಶ ನಡೆಯುತ್ತೆ. ನ್ಯಾಯಕ್ಕಾಗಿ ರಾಜ್ಯದ ಅನೇಕ ಕಡೆಗಳಿಂದ ಮಹಿಳೆಯರ ಆಗಮನ. ಬೆಳ್ತಂಗಡಿಯಲ್ಲಿ ನಾಳೆ ಬೆಳಿಗ್ಗೆ ಮಹಿಳಾ ಸಮಾವೇಶ ಪ್ರಾರಂಭ ಆಗುತ್ತೆ. ಅದು ಕೌಂಟೌನ್ ಕೂಡ ಶುರುವಾಗಿದೆ. ವೇದಿಕೆಯ ಎಲ್ಲ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.